ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋರೆಕಾಯಿ ಚಪಾತಿ ಮತ್ತು ಬದನೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲ್ಗೆ ಸೋರೆಕಾಯಿ ತುರಿದಿರೋದು, ಕರಿಬೇವು ಕಟ್ ಮಾಡ್ಕೊಂಡಿರೋದು ಸೇರಿಸಿ, ಕಟ್ ಮಾಡಿರುವ ಈರುಳ್ಳಿ, ಜೀರಿಗೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣ, ಅಚ್ಚ ಖಾರದ ಪುಡಿ, ಖಾರಕ್ಕೆ ಅನುಗುಣವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇಡಿಸುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ 1 ಸ್ಪೂನ್ ಎಣ್ಣೆಯನ್ನು ಸೇರಿಸಿ 5 ನಿಮಿಷ ನೆನೆಯಲು ಬಿಡಬೇಕು. ನಂತರ ಚಪಾತಿ ರೀತಿ ಲಟ್ಟಿಸಿ ತವಾ ಮೇಲೆ 2 ಕಡೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ರೋಸ್ಟ್ ಮಾಡಿಕೊಂಡರೆ ರುಚಿಕರವಾದ ಸೋರೆಕಾಯಿ ಚಪಾತಿ ರೆಡಿ. ಬದನೆಕಾಯಿ ಚಟ್ನಿ ಮಾಡಲು ಪಾತ್ರೆಗೆ ಎಣ್ಣೆ ಸೇರಿಸಿ 4 ಬೆಳ್ಳುಳ್ಳಿ ಹೆಸಳನ್ನು ಫ್ರೈ ಮಾಡಿ, ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನಕಾಯಿ 5-6 ಸೇರಿಸಿ, ಕರಿಬೇವನ್ನು ಸೇರಿಸಿಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ 5 ಬದನೆಕಾಯಿಯನ್ನು ಸೇರಿಸಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಮೆತ್ತಗಾಗುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಸ್ವಲ್ಪ ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸಿಕೊಂಡು 10 ನಿಮಿಷ ಬೇಯಲು ಬಿಡಬೇಕು. ಮಿಕ್ಸಿ ಜಾರಿಗೆ ಹುರಿದ ಶೇಂಗಾವನ್ನು ಸೇರಿಸಿ ತರಿತರಿಯಾಗಿ ಪುಡಿ ಮಾಡಿ, ತಣ್ಣಗಾಗಿರುವ ಬದನೆಕಾಯಿ ಮಿಶ್ರಣವನ್ನು ಸೇರಿಸಿ ರನ್ ಮಾಡಿಕೊಂಡರೆ ರುಚಿಕರವಾದ ಬದನೆಕಾಯಿ ಚಟ್ನಿ ಚಪಾತಿ ಅನ್ನದ ಜೊತೆ ಸವಿಯ